ನೇಪಾಳದ ಬೆನ್ನಲ್ಲೇ ಮತ್ತೊಂದು ದೇಶದಲ್ಲಿ ಜೆನ್ಜಿ ಕಿಚ್ಚು ಶುರುವಾಗಿದೆ. ದೇಶ ಬಿಟ್ಟು ಓಡಿ ಹೋದ ಅಧ್ಯಕ್ಷ, ದ್ವೀಪ ರಾಷ್ಟ್ರ ಮಡಗಾಸ್ಕರ್ನಲ್ಲಿ ಭಾರಿ ಹಿಂಸಾಚಾರ. ದಂಗೆಗೆ ಬೆದರಿ ದೇಶ ಬಿಟ್ಟು ಅಧ್ಯಕ್ಷ ಆಂಡ್ರಿ ಫರಾರಿ. ನೇಪಾಳದಲ್ಲಿ ಶುರುವಾಗಿದ್ದ ಜೆನ್ಜಿ ಕಿಚ್ಚು ಈಗ ಮಡಗಾಸ್ಕರಲ್ಲೂ ಕೂಡ ಶುರುವಾಗಿದೆ. ದಂಗೆಗೆ ಹೆದರಿ ದೇಶ ಬಿಟ್ಟು ಓಡಿ ಹೋದ ಅಧ್ಯಕ್ಷ ಆಂಡ್ರಿ. ದ್ವೀಪ ರಾಷ್ಟ್ರ ಮಡಗಾಸ್ಕರ್ನಲ್ಲಿ ಹಿಂಸಾತ್ಮಕ ಪ್ರತಿಭಟನೆ. ದಂಗೆಗೆ ಬೆದರಿ ದೇಶ ಬಿಟ್ಟ ಅಧ್ಯಕ್ಷ ಆಂಡ್ರಿ ಎಂದು ಹೇಳಲಾಗ್ತಿದೆ. ವರದಿಗಳ ಪ್ರಕಾರ ಮಡಗಾಸ್ಕರ್ ಪಟ್ಟಣ ಬೀದಿಯಲ್ಲೂ ಭಾರಿ ಪ್ರತಿಭಟನೆ. ಜೆನ್ಜಿ ಪ್ರತಿಭಟನೆ. 30 ಮಿಲಿಯನ್ ಜನಸಂಖ್ಯೆ ಹೊಂದಿರುವ ದೇಶ ಅದು ಮಡಗಾಸ್ಕರ್. ಆ 30 ಮಿಲಿಯನ್ ಜನಸಂಖ್ಯೆಯಲ್ಲಿ ಮುಕ್ಕಾಲು ಭಾಗ ಬಡವರಿಂದ ಕೂಡಿದ ದೇಶ. ಅಲ್ಲಿನ ಆಡಳಿತದ ವಿರುದ್ಧ ತಿರುಗಿ ಬಿದ್ದಿರುವಂತಹ ಜನಾಕ್ರೋಶಕ್ಕೆ ಮಡಗಾಸ್ಕರ್ ಮಿಲಿಟರಿ ಪಡೆ ಬೆಂಬಲ ಕೊಟ್ಟಿದೆ. ನಿಯಂತ್ರಣಕ್ಕೆ ಸಿಗದ ಮಡಗಾಸ್ಕರ್ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿದೆ. ನೇಪಾಳದ ಬೆನ್ನಲ್ಲೇ ಮತ್ತೊಂದು ದೇಶದಲ್ಲಿ ಜೆನ್ಜಿ ಕಿಚ್ಚು. ಹಾಗಾದ್ರೆ ಈ ಜೆನ್ಜಿ ಅಂದ್ರೆ ಏನು? ಜೆನ್ಜಿ ಅಂದ್ರೆ 30 ವಯಸ್ಸಿನ ಒಳಗಿರುವ ಯುವಕರಿಂದ ಕೂಡಿರುವ ಪ್ರತಿಭಟನೆಗಳು. ಸಾಮಾನ್ಯವಾಗಿ ಪ್ರತಿಭಟನೆಯಲ್ಲೂ ಕೂಡ ವೃದ್ಧರಿರ್ತಾರೆ, ವಯಸ್ಕರಿರ್ತಾರೆ, ಮಕ್ಕಳಿರ್ತಾರೆ, ಮಹಿಳೆಯರಿರ್ತಾರೆ, ಯುವತಿಯರಿರ್ತಾರೆ, ವೃದ್ಧೆಯರಿರ್ತಾರೆ. ಆದರೆ ಈ ಜೆನ್ಜಿ ಎನ್ನುವಂತಹ ಒಂದು ಪ್ರತಿಭಟನಾ ರೂಪದಲ್ಲಿ ಕೇವಲ ಯುವಕರಿಂದ ಮಾತ್ರ ಕೂಡಿದ್ರೆ ಅದನ್ನು ಜೆನ್ಜಿ ಅಂತ ಹೇಳಿ ಹೆಸರಿಡಲಾಗುತ್ತೆ. ನೇಪಾಳ ಗಮನಿಸಿರ್ಬೋದು, ನೇಪಾಳದಲ್ಲೂ ನಡೆದಿದ್ದು ಅದೇ. ಜೆನ್ಜಿ ಎನ್ನುವಂತಹ ಒಂದು ರೂಪ ಪ್ರತಿಭಟನೆಯಾಗಿ ತಿರುಗಿ ಆ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿ ಆ ಹಿಂಸಾರೂಪದ ಪ್ರತಿಭಟನೆಯಲ್ಲಿ ಅಲ್ಲಿನ ಅಧ್ಯಕ್ಷ ಬೆತ್ತಲೆಯಾಗಿ ಓಡಿ ಹೋಗಬೇಕಾದ ಪರಿಸ್ಥಿತಿ ಎದುರಾಯಿತು. ಅದಾದ ನಂತರ ಅಧ್ಯಕ್ಷರ ಬದಲಾವಣೆ ಆಯಿತು. ಜೆನ್ಜಿ ಪ್ರತಿಭಟನೆಯ ಕಿಚ್ಚು ಮಡಗಾಸ್ಕರಲ್ಲಿ ಹೇಗಿದೆ ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸೊ ಜನಾಕ್ರೋಶಕ್ಕೆ ಅಲ್ಲಿನ ಮಿಲಿಟರಿ ಪಡೆಯೂ ಕೂಡ ಬೆಂಬಲವನ್ನು ಕೊಟ್ಟಿದೆ. ಅಲ್ಲಿನ ಆಡಳಿತವನ್ನ ವಿರೋಧ ಮಾಡಿಕೊಂಡು ಮಡಗಾಸ್ಕರ್ನ ಮಡಗಾಸ್ಕರ್ ದೇಶದ ಪಟ್ಟಣ ಬೀದಿಗಳಲ್ಲೂ ಕೂಡ ಹಿಂಸಾತ್ಮಕ ಪ್ರತಿಭಟನೆ. ಹೀಗಾಗಿ ಅಲ್ಲಿನ ದೇಶದ ಅಧ್ಯಕ್ಷ ಕೂಡ ದೇಶ ಬಿಟ್ಟು ಓಡಿ ಹೋಗಿರುವ ಪರಿಸ್ಥಿತಿ ನೋಡಿ. ಅಲ್ಲಿನ ಸೈನಿಕ ಶಕ್ತಿಯು ಕೂಡ ಆ ಜನಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಸೊ ಆ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.